ಇನ್ನು ಪಾಕಿಸ್ತಾನ ಭಾರತ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ರಾಜಕೀಯ ನಾಯಕರುಗಳ ಮಾತಿನ ಕದನಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಆಪರೇಷನ್ ಸಿಂಧೂರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡೋ ಪ್ರಯತ್ನದಲ್ಲಿದ್ದಾರೆ. ಸದ್ಯ ಗಡಿಯಲ್ಲಿ ಕದನ ವಿರಾಮ ಜಾರಿಯಾಗಿದೆ. ಆದರೆ ಆಪರೇಷನ್ ಸಿಂಧೂರ್ ಬಗ್ಗೆ ರಾಜಕೀಯ ಕದನ ಮಾತ್ರ ನಿಂತಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಹೇಳಿಕೆಗಳು ಮತ್ತು 4-5 ಫ್ಲೈಟ್ ಹಾರಿಸಿದ್ರೆ ಸಾಕ? ಎಷ್ಟು ಜನ ಉಗ್ರರು ಸತ್ತಿದ್ದಾರೆ ಲೆಕ್ಕ ಕೊಡಿ, ಮಿಲಿಟರಿಯವರೇ ಉಗ್ರರನ್ನ ಒಳಗ್ಬಿಟ್ರ? ಹೀಗೆ ಪ್ರಶ್ನೆ ಎತ್ತಿದ್ದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಏನು ಮಾಡಿಲ್ಲ, ಏನ್ ಮಾಡಿದ್ದಾರೆ? ಸಾಕ್ಷಿ ಕೇಳ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಆ ಅಯೋಗ್ಯರು ಕೆಲವರು ಏನ್ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅವ್ರ ಪಕ್ಷದ ಮುಖಂಡರು ಗಮನಿಸಬೇಕು ಅದನ್ನ. ಶಾಸಕ ಮಂಜುನಾಥ್ ನೀಚರು ಎಂದ ಕೇಂದ್ರ ಸಚಿವ ಸೋಮಣ್ಣ. ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಇವತ್ತು ತಿರಂಗ ಯಾತ್ರೆ ನಡೆಸಿದ್ರು. ಈ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ವಿರುದ್ಧ ಮಾರ್ಮಿಕವಾಗಿ ವಾಗ್ದಾಳಿ ನಡೆಸಿದ್ರು. ಕೊತ್ತೂರು ಮಂಜುನಾಥ್ 6 ತಿಂಗಳಲ್ಲಿ ಹೇಳ ಹೆಸರಿಲ್ಲದಂತೆ ಜನರಿಂದ ತಿರಸ್ಕಾರಗೊಳ್ಳುತ್ತಾರೆ. ಇಂಥ ನೀಚರು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರದು ಅಂತ ಹರಿಹಾಯ್ದ್ರು. ಏನು ಮಾಡಿಲ್ಲ, ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸುತ್ತೆ ಕೊತ್ತೂರು ಮಂಜುನಾಥ್ ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕಾರ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಚಿಕ್ಕಮಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಪರಿಷತ್ ಸದಸ್ಯರಾದ ಸಿಟಿ ರವಿ, ರವಿಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಯುದ್ಧ ಮಾಡಿದ್ರೆ ಶಾಂತಿ ಬೇಕು ಅಂತಾರೆ, ಕದನ ವಿರಾಮ ಘೋಷಿಸಿದ್ರೆ ಯುದ್ಧ ಮಾಡಿ ಅಂತಾರೆ. ಪಾಕ್ ಪ್ರಧಾನಿಯೇ ಒಪ್ಕೊಂಡ್ರು ನಮ್ಮ ಕಾಂಗ್ರೆಸ್ನವರು ಸಾಕ್ಷಿ ಕೇಳ್ತಾರೆ ಅಂತ ಅಶೋಕ್ ಕೆಂಡ ಕಾರಿದ್ರು. ಮಾಡಿದ್ರೆ ಯಾಕೆ ಮಾಡಿದೆ ಅಂತ ಕೇಳಿಸ್ತಾರೆ, ಯುದ್ಧ ನಿಲ್ಲಿಸಿದ್ರೆ ಯಾಕೆ ಯುದ್ಧ ನಿಲ್ಲಿಸ್ತೀರಿ ಅಂತಾರೆ, ಸಾಕ್ಷಿ ಕೇಳ್ತಾರೆ. ಈ ಸರಿ ಕೇಂದ್ರ ಸರ್ಕಾರ ಸಾಕ್ಷಿ ಕೊಟ್ಟಿಲ್ಲ. ಥ್ರೂ ಸ್ಯಾಟಲೈಟ್ ಪಿಕ್ಚರ್ಸನ್ನು ನಮ್ಮ ಸೈನ್ಯದ ಅಧಿಕಾರಿಗಳು ಪೂರ್ತಿ ಕೊಟ್ಟಿದ್ದಾರೆ. ಇಡೀ ಯಾರ್ಯಾರು ಭಯೋತ್ಪಾದಕರಿದ್ರು ಅವ್ರ ಧ್ವಂಸ ಮಾಡಾಕಿದ್ದಾರೆ. ಅವ್ರು ಮಸೀದಿಗಳಲ್ಲಿ ಹೋಗ್ಕೊಂಡಿದ್ರು, ಮಸೀದಿ ಹೆಸರಲ್ಲಿ ಭಯೋತ್ಪಾದಕರು ಸೇರ್ಕೊಂಡಿದ್ರು. ಪಾಕಿಸ್ತಾನದ ಅಧ್ಯಕ್ಷನೇ ಹೇಳಿದಾನಲ್ಲ, ಅದನ್ನೆಲ್ಲ ನಾನೇ ರಿಪೇರಿ ಮಾಡ್ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಇವತ್ತು. ಟೆಂಡರ್ ಅವ್ರು ಒಪ್ಕೊಂಡಿದ್ದಾರೆ ಪಾಕಿಸ್ತಾನದವ್ರು, ಅದನ್ನೆಲ್ಲ ನಾವೇ ರಿಪೇರಿ ಮಾಡ್ಕೊಡ್ತೀರಿ, ಇಷ್ಟು ಜನ ಸೈನಿಕರು ಸತ್ತಿದ್ದಾರೆ ಅಂತ ಅವ್ರು ಒಪ್ಕೊಂತ ಇದ್ದಾರೆ. ಈ ನಮ್ಮ ಕಾಂಗ್ರೆಸ್ ಅವ್ರು ಯಾಕೆ ಒಪ್ಕೊಂತ ಇಲ್ಲ? ಆರಿಸಿದ್ರು ಅಂತ ಹೇಳ್ತಾವ್ರಲ್ಲ ಈ ಕಾಂಗ್ರೆಸ್ ಯಾವನೋ ತಲೆ ಕೆಟ್ಟವ್ರು, ಈ ಕಾಮಾಲೆ ಕಣ್ಣು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾಂಗ್ರೆಸ್ನವರು ದೇಶ ವಿರೋಧಿ ಹೇಳಿಕೆ ನೀಡೋದು ಮಹಾ ಅಪರಾಧ ಅಂತ ಕಿಡಿಕಾರಿದ್ದಾರೆ. ನೋಡಿ, ಇಂಥ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ನಮ್ಮ ಯೋಧರಿಗೆ ಅಪಮಾನ ಮಾಡಿದ ಹಾಗೆ. ಇವತ್ತು ಕೊತ್ತೂರು ಮಂಜು ಇರ್ಬೋದು ಅಥವಾ ಇನ್ಯಾವುದೇ ಕಾಂಗ್ರೆಸ್ ಮುಖಂಡರಿರ್ಬೋದು ಅಥವಾ ಯಾರೇ ಇರ್ಬೋದು, ಇಂಥ ಸಂದರ್ಭದಲ್ಲಿ ದೇಶದ ಪರವಾಗಿ ನಿಲ್ಲಬೇಕಾಗ್ತದೆ. ದೇಶದ್ರೋಹಿ ಕೆಲಸ ಮಾಡಬಾರ್ದು, ದೇಶದ ವಿರುದ್ಧ ಹೇಳಿಕೆಯನ್ನು ಕೊಡಬಾರ್ದು, ಪಾಕಿಸ್ತಾನದ ಪರವಾಗೂ ಕೂಡ ಹೇಳಿಕೆಯನ್ನು ಕೊಡಬಾರ್ದು. ಆ ಅಯೋಗ್ಯರು ಕೆಲವರು ಏನು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅವ್ರ ಪಕ್ಷದ ಮುಖಂಡರು ಗಮನಿಸಬೇಕು ಅದನ್ನು. ಕದನ ವಿರಾಮ ವಿಚಾರದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದು, ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಮಾತನಾಡಿದ ಮಧ್ಯಪ್ರದೇಶ ಬಿಜೆಪಿ ಸಚಿವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ನನ್ನಿಂದ ಆಗಿದೆ ಅಂತ. ಅಮೆರಿಕದ ಅಫಿಷಿಯಲ್ ಪ್ರೆಸ್ ಸೆಕ್ರೆಟರಿ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸ್ ಸೆಕ್ರೆಟರಿ ಒಂದು ದೊಡ್ಡ ಪೋಸ್ಟೇ ಹಾಕ್ತಾರೆ. ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸೀಸ್ ಫೈರ್ ಶ್ರೇಯ ಸಲ್ಲಿಸಬೇಕು, ಅವರಿಗೆ ಸಿಗಬೇಕಾಗ್ತಾ ಇರುವಂಥ ಕ್ರೆಡಿಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿ ಅವರ, ಡೊನಾಲ್ಡ್ ಟ್ರಂಪ್ ಅವರ. ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದಂದ್ರೆ BJP ಅವರೇ. ಯಾಕೆ ಇನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ? ಯಾಕೆ ಇನ್ನೊಬ್ಬರು ಮಧ್ಯಪ್ರದೇಶ ಮಂತ್ರಿ ಖುರೇಶಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಸೋಫಿಯಾ ಖುರೇಶಿ ಅವ್ರ ಬಗ್ಗೆ, ಯಾಕೆ ಆಕ್ಷನ್ ತಗೋತಾ ಇಲ್ಲ?
ಇನ್ನೊಂದ್ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಮಾತನಾಡ್ಲಿ ಎಂದ ಪ್ರಿಯಾಂಕ್ ಖರ್ಗೆ ಮಾತಿಗೆ ತಿರುಗೇಟು ನೀಡಿರೋ ಅಶೋಕ್, ನನ್ನ ನೇಮಿಸಿದ್ದು ಬಿಜೆಪಿ, ಕೋಮಾ ಸ್ಟೇಜ್ ನಲ್ಲಿರೋ ಕಾಂಗ್ರೆಸ್ ಪಕ್ಷದ ನಾಯಕರಿಗೆಲ್ಲ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ನಮ್ಮಿಂದ ಏನಾದರೂ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡಲಿ. ಅಲ್ಲಿ ತನಕ ಅವ್ರೇನಿದೆ ಸದನದ ಒಳಗಡೆ ಮಾತ್ರ ನಾನು ಉತ್ತರ ಕೊಡಬೇಕಾಗ್ತದೆ. ಆ್ಯಸ್ ಎ ಲೀಡರ್ ಆಫ್ ಅಪೋಸಿಷನ್ ಅವ್ರು ಏನಾದರೂ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಮಾತ್ರ ನಂದು ಉತ್ತರ. ಹಿಂಗೆ ಹೊರಗಡೆ ಕೇಳಿದ್ರೆ ಇಲ್ಲ. ಚಾಲೆಂಜ್ ಹಾಕಿದ್ರಲ್ಲ, ತೋರಿಸಿದೀವಲ್ಲ, ರಾಜೀನಾಮೆ ಕೊಟ್ರೇನ್ರಿ? ನನ್ನ ಕಾಂಗ್ರೆಸ್ ಅವ್ರು ಏನಾನ ನೇಮಿಸಿದ್ರೆ ಅವ್ರು ಹೇಳ್ದಂಗೆ ರಾಜೀನಾಮೆ ಕೊಡ್ಬೋದು. ನನ್ನ ನೇಮಿಸಿರೋದು BJP, ಭಾರತೀಯ ಜನತಾ ಪಾರ್ಟಿ. ದೇಶವನ್ನು ಕಳೆದ 11 ವರ್ಷದಿಂದ ಕಂಟಿನ್ಯೂಸ್ ಆಗಿ ರೂಲ್ ಮಾಡ್ತಾ ಇರೋವಂಥ ಪಾರ್ಟಿ ನಮ್ಮದು. ಇನ್ಯಾವುದೋ ಸಾಯೋ ಸ್ಟೇಜಲ್ಲಿ, ಕೋಮಾ ಸ್ಟೇಜಲ್ಲಿ ಇರೋವಂಥ ಕಾಂಗ್ರೆಸ್ ಅವರಿಂದ ಬುದ್ಧಿವಾದ ಕಲಿಯುವಂಥ ಅವಶ್ಯಕತೆ ಅಶೋಕನಿಗಿಲ್ಲ. ಅದೇನೇ ಇರಲಿ, ಭಾರತ ಪಾಕ್ ನಡುವೆ ಕದನ ವಿರಾಮ ಜಾರಿಯಲ್ಲಿದೆ. ಆದರೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಯುದ್ಧ ಮಾತ್ರ ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, TV9.